ರೈತರಿಗೂ ಇದೇ ಕಾಟ ಕೊಟ್ಟು ರೈತರನ್ನೆಲ್ಲ ಗೋಳಾಡಿಸ್ತಾ ಇದಾರೆ. ಇಲ್ಲೆಲ್ಲ ಬಂಡವಾಳ ಶಾಹಿಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಸಮಥಿಂಗ್ ಅಡ್ಜಸ್ಟ್ ಮಾಡ್ಕೊಬಿಟ್ಟು ಅವರು ಎಲ್ಲ ಖಾತೆಗಳು ಇನ್ನೊಂದು ನಿನಗೆ ಮಾಡೋ ಅಂತ ಖಾತೆ ಇನ್ನೊಬ್ರಿಗೆ ಮಾಡ್ತಾ ಇದ್ದಾರೆ. ಇಂಥ ಖಾತೆಗಳೆಲ್ಲ ಮಾಡಿ ಬಹಳ ಅನ್ಯಾಯ ಮಾಡಿ ಹಾಳು ಮಾಡ್ತಾ ಇದಾರೆ ಈಗ ರೈತನ ಸುತ್ತು ಯಾವಾಗಲೂ ಓಡಾಡಿಸೋದೆ ತಾಲೂಕ್ ಆಫೀಸ್ ಅಂತ ರೈತರು ಕೆಲಸ ಕಟ್ಟು ಎರೆ ಕಟ್ಟು ಅವರು ತಿನ್ನೋ ಊಟ ಇಲ್ದಿದ್ರು ಕೂಡ ಅವ್ರು ಬಂದು ಸಾಯ್ಬೇಕು. ಆ ತರ ಮಾಡಿ ಬಹಳ ಅನ್ಯಾಯ ಮಾಡ್ತಾ ಇರ್ತಾರೆ ತಹಸೀಲ್ದಾರ್ ಸಾಹೇಬ್ರು. ಇವ್ರಿಗೆ ಶುದ್ಧ ಪೇಪರ್ ನೋಡೋ ಕೆಪಾಸಿಟಿ ಕೂಡ ಇಲ್ಲ ಅಂತ ತಹಸೀಲ್ದಾರ್ ಬಂದಿದ್ದಾರೆ ನಮ್ಮ ತಾಲೂಕು ದಣಿಗಳು. ನೋಡಿ ಎ.ಸಿ. ಸಾಹೇಬ್ರು ಕೊಟ್ಟಿದ್ದಾರೆ, ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಮಾಡಿ ಇಂಥ ಖಾತೆಗಳೆಲ್ಲ ಅಂತೇಳಿ. ಅದನ್ನು ಕೂಡ ಎನ್ಡಾರ್ಸ್ಮೆಂಟ್ ಕೊಡ್ತಾ ಇರ್ತಾರೆ ಯಾವಾಗ್ಲೂ ತಗೊಂಡೋಗಿ ಅಂತೇಳಿ. ಇನ್ ಯಾತಕ್ಕೆ ಸಾಹೇಬ್ರು ಅಲ್ಲಿ ಕೂತ್ಕೊಂಡಿರುತ್ತೆ? ಎ.ಸಿ. ಒಳ್ಳೆಯರ ಇಲ್ಲ ಇವರು ದೊಡ್ಡವರ ಅಂತ ಎ.ಸಿ. ಸಾಹೇಬ್ರು ಆದೇಶ ಮಾಡಿದ್ರೆ ಇವ್ರು ಮಾಡಕ್ಕೆ ಹೋಗ್ತಾ ಇಲ್ಲ. ಆ ಪೇಪರ್ ನೋಡಕ್ ಕೂಡ ಕೆಪಾಸಿಟಿ ಅಲ್ಲ ಇವ್ರಿಗೆ ಅಂತ ಮಾಡಿ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ಸಾಹೇಬರು. ನಮ್ಮ ತಾಲೂಕು ಒಳಗೆಟ್ಟ ವಲಸೆ ಹೋಗಿದೆ. ರೈತರು ಅಂತ ಹೇಳ್ತಾ ಇದ್ದಾರೆ. ರೈತರು ಬೆನ್ಮೂಳೆ ಕತ್ತರ್ತಾ ಇದ್ದಾರೆ ಇವರು ಈ ತಾಲೂಕ್ ಆಫೀಸ್ನಲ್ಲಿ. ಎಲ್ಲೋದ್ರು ಲಂಚದಲ್ಲೇ ಮುಳುಗೋಗಿದೆ ನಮ್ಮ ತಾಲೂಕು. ಈಗ ಅನ್ಯಾಯ ಮಾಡ್ತಾರೆ ನಮ್ಮ ತಾಲೂಕ್ ಆಫೀಸ್ಗೆ. ಒಟ್ಟಿನಲ್ಲಿ ತಹಸೀಲ್ದಾರ್ ಸಾಹೇಬ್ರಂತೂ ಬಂದಾಗಿನ ಇನ್ನ ಕುಳಿಗೆಟ್ಟು ಹೋಗಿದೆ ನಮ್ಮ ತಾಲೂಕು. ಬಿಟ್ಟಿದ್ದಾರೆ. ಈಗ ಏನಾದ್ರೂ ಕೆಲಸ ಮಾಡ್ಬೇಕು ಅಂತ ಹೋಗಿ ರೈತರು ಅರ್ಜಿ ಕೊಟ್ರೆ ತಿಂಗಳು ವರ್ಷ ಆದ್ರೂ ಅರ್ಜಿನ ವಿತರಣೆ ಮಾಡಿ ಅದನ್ನ ಯಾರಿಗೂ ಸಂದಾಸಿ ಕೊಡಂಗಿಲ್ಲ. ಯಾರು ರೈತರಾಗಲಿ ಖಾತೆ ಮಾಡಿ ಇನ್ನೊಂದ್ ಮಾಡಿ ಅಂತ ಹೋಗಿ ಕೇಳಿದ್ರೆ ಆಯ್ತು ಅಂತೇಳಿ ನಾವು ಆಗಲೇ 16/4/2026 ಅರ್ಜಿ ಕೊಟ್ಟಿರೋದು. ಇನ್ನೊಂದು ಅರ್ಜಿ ಕೊಟ್ಟಿರೋದು ಸುಮಾರು ಇದು 1 ವರ್ಷದಿಂದ ಓಡಾಡ್ತಾ ಇದೆ. ಯಾವಾಗಲೂ ಎಂಡಾರ್ಸ್ಮೆಂಟ್ ಕೊಡೋದು ಅವರು ಎಲ್ಲ ಅನುಕೂಲ ಮಾಡಿ ಎ.ಸಿ. ಸಾಹೇಬ್ರಿಗೆ ಹೋಗಿದ್ವಿ. ಅಲ್ಲಿ ಲಾಯರ್ನಿಂದ ಅಪ್ಲಿಕೇಶನ್ ಕೊಟ್ಟು ಮಾಡಿ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರು ಕೂಡ ಅವರು ತಿರ್ಗಾ ಎಂಡಾರ್ಸ್ಮೆಂಟ್ ಕೊಡ್ತಾ ಇರೋದೆ. ಪ್ರತಿ ರೈತರಿಗೂ ಇದೇ ಕಾಟ ಕೊಟ್ಟು ರೈತರನ್ನೆಲ್ಲ ಗೋಳಾಡಿಸ್ತಾ ಇದ್ದಾರೆ. ಇಲ್ಲೆಲ್ಲ ಬಂಡವಾಳ ಶಾಹಿಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಸಮಥಿಂಗ್ ಅಡ್ಜಸ್ಟ್ ಮಾಡ್ಕೊಬಿಟ್ಟು ಅವರು ಎಲ್ಲ ಖಾತೆಗಳು ಇನ್ನೊಂದು ನಿನಗೆ ಮಾಡೋ ಅಂತ ಖಾತೆ ಇನ್ನೊಬ್ರಿಗೆ ಮಾಡ್ತಾ ಇದ್ದಾರೆ. ಇಂಥ